ನೆಮ್ಮದಿ. ನಾನು ಬಂದರೆ ಡಿಸ್ಟರ್ಬ್ ಆಗತ್ತಾ? ಖಂಡಿತ. ಐ ಆಮ್ ಡಿಸ್ಟರ್ಬ್ಡ್. ಸೊ ಕೂರ್ತೀನಿ. ಏನಾಗ್ತಿದೆ? ಏನೂ ಇಲ್ಲ. ಬೆದರಿದ ಹುಲ್ಲೆ ಮರಿ ಬೆರಗು ಗಣ್ಣುಗಳಿಂದ ಅರಸ್ತಾ ಇದೆ. ಪೊದೆಲಿರೋ ಹುಲಿ ರಾಯಿನ ಭಯನ ಮಡಿಲ್ ಹುಡುಕ್ತಿದ್ದಿ? ಹೇಳು. ನೀ ನಿರ್ಧರಿಸಿ ಆಯ್ತಾ? ನಿನ್ನ ಮನಸ್ಸಿನ ಮಾತು ಹೇಳು. ಮೊದಲು ನಿಂದು. ಪ್ರಸ್ತಾಪ ಬಂದಿದೆ. ಮಾಡಿ ಕೈ ತೊಳ್ಕೊಂಡ್ರೆ ಹೆಗಲ್ ಮೇಲಿರೋ ಜವಾಬ್ದಾರಿ ಇಳಿಯುತ್ತೆ. ಇಲ್ಲಿರೋ ಸುಖ ಅಷ್ಟರಲ್ಲೇ ಇದೆ. ಅಲ್ಲಿ ಇಲ್ಲಿಗಿಂತೇನ್ ಕಷ್ಟ ಇರಲ್ಲ. ನಿನ್ನದೇನಂಥ ಸ್ವಂತ ಕೆರಿಯರಿನ ಕನಸುಗಳಿಲ್ಲ. ಇದ್ರೂ ನನಗ್ ಚೈತನ್ಯವಿಲ್ಲ. ಇವತ್ತಲ್ಲ ನಾಳೆ, ಇವನೆಲ್ಲ ಇನ್ಯಾರೋ. ಇವನೇ ಯಾಕಾಗ್ಬಾರ್ದು? ಆಗಬಹುದೇನೋ. ಫೋನ್ ಮಾಡಿ ಹೇಳ. ಅಮೆರಿಕಾಗ್ ಹೋಗ್ತಿದ್ದಾನೆ. ಅವ್ರ ಅಪ್ಪಂಗೆ ತಂಗಿಗೆ ವಾಪಸ್ ಬರ್ತಾನೇನೋ ನಂಬಿಕೆ ಇಲ್ಲ. ಕಟ್ ಹಾಕ್ಬೇಕು. ನಿಶ್ಚಿತಾರ್ಥ ಸರಿ ಅಲ್ವಾ? ನಿಶ್ಚಿತಾರ್ಥ ಆಗಿ ವಾಪಸ್ ಬರ್ದೆ ಹೋದ್ರೆ ಕಷ್ಟ ಆಗಲ್ವಾ? ಮದುವೆನೇ ಮಾಡಿಬಿಟ್ರೆ? ಅದು ಸರಿ. ಅವನು ಅಮೆರಿಕಲ್ ಕೆಲಸ ಆರಿಸ್ತಾನೆ, ನಾನಿಲ್ಲಿ ಇವ್ರ ಮನೇಲಿ. ಕೆಲ್ಸ ಇದ್ದಾಗ ಮಾಡೋದು, ಕಾಸಿಲ್ದಾಗ ತರ್ಸೋದು. ಬಡವರ ಮನೆ ಹುಡುಗಿ ಬೇಕು ಅಂತಾರೆ. ತವ್ರ ಮನೆ ಆಸರೆ ಇರಬಾರ್ದು ಅಂತ. ಹೆಚ್ಚು ಓದಿರಬಾರ್ದು ಅಂತಾರೆ. ಸ್ವಂತ ಬದುಕು ನಡೆಸೋ ಚೈತನ್ಯವಿರಬಾರ್ದು ಅಂತ. ಗೋವಿಂದರಾಯರು ರಿಟೈರ್ ಆಗ್ತಾರೆ. ಬರೋ ಕಾಸು ಸಾಲಕ್ಕಾಯ್ತು. ಪೆನ್ಷನ್ ಇಲ್ಲ. ಮಗನ್ ದುಡಿಮೆ ಬೇಕು. ತಪ್ಪ? ಅವನ್ ತಂಗಿ ಬದುಕು ಒಡಕ್ಲು. ಅವಳಿಗೊಂದ್ ಮಗು ಇದೆ. ಇವನ್ ಆಸರೆ ಮುಖ್ಯ. ಸರಿನೇ. ಸ್ವಂತ ಮಗ ಅಪ್ಪನ್ ಜೊತೆ ದುಡಿಮೆ ಹಂಚ್ಕೊಂಡ್ರು ತಪ್ಪಿಲ್ಲ, ತಂಗಿಗೆ ಆಸರೆ ಕೊಟ್ರು ತಪ್ಪಿಲ್ಲ. ಸರಿ, ಮತ್ತೆ ಕುತ್ತಿಗೆ ಪಟ್ಟಿ ಹಿಡಿದು ಕೇಳಬೇಕು ಮಗನ್ನ. ಕಷ್ಟಪಟ್ಟು ಸಾಕಿದೀನಿ, ಕೊಡಲ್ಲ ಅಂದ್ರೆ ಹೇಗೆ? ಕಪಾಳಕ್ ಹೊಡೆದು ಕಿತ್ಕೋಬೇಕು. ಅದು ಬಿಟ್ರು ಅವನ್ಗೊಂದ್ ಮದ್ವೆ ಮಾಡೋದಂತೆ. ಇವ್ರನ್ನ ಅರ್ಥ ಮಾಡ್ಕೊಂಡು ಇವ್ರ ಬಗ್ಗೆ ಸಹಾನುಭೂತಿ ಇರೋ ಹುಡುಗಿನ ಹುಡ್ಕೋದಂತೆ. ಆ ಹುಡುಗಿನ ಅವಶ್ಯಕತೆ ಇದ್ದಾಗ ಇಕ್ಕಟ್ಟಿಗೆ ಸಿಕ್ಸಿ ಅವಳ ಮೂಲಕ ಅವನನ್ನ ಕುಣಿಸೋದಂತೆ. ಮನುಷ್ಯರ ಪ್ರಾಣಿಗಳ ಅದೇನು ಹುಡುಗಿ ಮೂಲಕ ಹುಡುಗನ್ ಕುಣಿಸೋದು? ಕರ್ಮ. ಕಲ್ತೆ. ಅಮ್ಮ ಇಲ್ಲಿ ಕೇಳು. ಸಾಕಿದ ಅಪ್ಪ ಸ್ವಂತ ತಂಗಿಗೆ ಗುಮಾನಿ. ಬಾಲ್ಯದಲ್ಲಿ ಮಡಿಲು, ಏರೋಕ್ ಹೆಗಲು, ಕೈ ಹಿಡಿದು ನಡೆಸಿ ಅವಶ್ಯಕತೆಗಳಿಗಿದ್ದ ಅಪ್ಪ. ಅಲ್ಲಿ ನಂಬಿಕೆ ಇಲ್ಲ. ಆಟ, ಒಡನಾಟ, ಜಗಳ, ಗೋಳು ಗುಟ್ಟಿಸಿದ ತಂಗಿ. ಅಲ್ಲಿ ಕರಳು ಕರಗಲ್ಲ. ನಂಬಿಕೆ ಇಲ್ಲ. ಈ ಧಾಟಿ ಮನುಷ್ಯನ್ ಹೇಗ್ ನಂಬ್ತ್ಯ? ಅವಶ್ಯಕತೆ ಮುಗ್ದಿದ್ದಿನ ಹೆಂಡತಿ ಸಾಕನ್ಸುತ್ತೆ. ಮುಂದೆ ಸ್ವಂತ ರಕ್ತ, ತಂದೆ ತಂಗಿ, ಅಲ್ಲಿ ಗುಮಾನಿ. ಅವ್ರಿಗೆ ಇವನ್ ಹತ್ರ ನೇರವಾಗಿ ಮಾತಾಡೋ ಧೈರ್ಯ ಇಲ್ಲ. ಅಷ್ಟು ಸ್ವಾತಂತ್ರ್ಯ ಇಲ್ಲ. ನಾನ್ ಹೆಂಡತಿ, ನನಗೆಲ್ಲಿರುತ್ತೆ? ಕೈ ತುಂಬಾ ಸಂಬಳ ಬರುತ್ತೆ, ಬೇಕಾದ್ ಕೊಂಡ್ಕೋಬಹುದು, ಬೇಕಾದಲ್ಲಿಗೆ ಹೋಗ್ಬೋದು. ಅದಾ ಸ್ವಾತಂತ್ರ್ಯ? ಅಳಬೇಕು ಅಂದಾಗ ಅಳಬಹುದಾ? ನಗಬೇಕು ಅಂದಾಗ ನಗಬಹುದಾ? ಕೋಪ ಬಂದಾಗ ಶಕ್ತಿ ಮೀರಿ ಅಬ್ಬರಿಸಬಹುದಾ? ಬೇಡದ್ದನ್ನ ಧಿಕ್ಕರಿಸಬಹುದಾ? ಬೇಕದ್ದಕ್ಕೆ ರಚ್ಚೆ ಹಿಡಿಬಹುದಾ? ಮನಸ್ಸಿನ ಭಾವಗಳನ್ನ ವ್ಯಕ್ತಪಡಿಸೋಕೆ ಅವಕಾಶ ಇರಬೇಕು. ಅದು ಸ್ವಾತಂತ್ರ್ಯ. ಇಲ್ಲದಿಲ್ಲ. ಈ ಮದುವೆ ಬೇಡ. ಎಲ್ಲಿ ಕಲ್ತೆ?
ನಿನ್ನ ಬದುಕನ್ನ ಹತ್ರದಿಂದ ನೋಡಿದ್ದೀನಿ. ಆಗ್ಲೇಬೇಕು ಅಂತ ನಾನು ಹಠ ಹಿಡಿದ್ರೆ ಬೇಯಿಸಕ್ಕಿಟ್ಟಿದ್ದೀನಿ, ಉಸಿರೋಗುವಂಥದ್ದು. ಹೊಟ್ಟೆ ತುಂಬಾ ತಿನ್ಸಿ ನಾನು ತಿಂತೀನಿ. ಸೊ ನೋ ಮ್ಯಾರೇಜ್. ಇಲ್ಲಿ ಕೇಳೆ. ಏನು? ನಾನು ತಾಯಿ, ನೀನು ಮಗಳು. ಸೆರಗೊಡ್ಡಿ ಕಣ್ಣೀರಿಟ್ಟು ಬೇಡ್ಕೋತೀನಿ, ಒಪ್ಕೋ ಈ ಮದ್ವೆಗೆ, ಸಹಾಯವಾಗತ್ತೆ. ನಾನ್ ಮಗಳು, ತ್ಯಾಗದ ಮಂಪರಲ್ಲಿ ಕಣ್ಣಲ್ಲಿ ನೀರ್ ಸುರಿಸ್ತಾ, ಅಮ್ಮ ನಾನ್ ನಿನ್ ಮಗಳು, ನೀನ್ ಹಾಕಿದ ಗೆರೆ ಪ್ರಪಾತಕ್ ಬೀಳು, ಬಿದ್ದೆ, ಕೊಂಡ ಹಾರು, ಹಾರ್ದೆ. ಸರಿ, ಮತ್ತೆ ನೀನ್ ಸೆರಗೊಡ್ಡಿ ಕೇಳ್ಕೊತ್ಯಾ? ಯಾಕಾಗ್ಬಾರ್ದು? ಮಗಳ ಭವಿಷ್ಯನೇ ಮರೆತು ತಾಯಿಯ ಸ್ವಾರ್ಥನ? ಸ್ವಾಭಾವಿಕ ಅಲ್ಲ. ಅಸ್ವಾಭಾವಿಕವೇ ಸರಿ. ಸ್ವಾರ್ಥ ಮೆರೆದ್ರೆ, ಅಪೇಕ್ಷಿಸಿದ್ರೆ? ಮಗಳ ಭವಿಷ್ಯನೇ ಮರೆತು ಸ್ವಾಭಾವಿಕ ಅಲ್ಲದನ್ನ ಅಪೇಕ್ಷಿಸ್ತೀಯಾ? ಅಪೇಕ್ಷಿಸಿದ್ರೆ? ಸಿಂಪಲ್. ತಾಯಿಯ ಮನಸ್ಥಿತಿನ ಅರ್ಥ ಮಾಡ್ಕೊಂಡು ಆಕೆ ಮಾನಸಿಕ ಸಮತೋಲನವನ್ನ ಮತ್ತೆ ಗಳಿಸಕ್ ನೆರವಾಗೋ ಹಾಗೆ ತಜ್ಞರ ಹತ್ರ ಒಂದೆರಡು ಸಿಟ್ಟಿಂಗ್, ಕೌನ್ಸಿಲಿಂಗ್, ಚೆಕ್ ಮಾಡ್ಸಕ್ ಕರ್ಕೊಂಡು ಹೋಗ್ತೀನಿ. ಅದು ನಿಜವಾದ ಪ್ರೀತಿ, ತಲೆ ಆಡ್ಸೋದಲ್ಲ. So it's all over. No marriage. Thank you. ಬುತ್ತಿ ಹೋದ ಜನ್ಮದ್ದು ಹೊತ್ತು ತಂದಿರ್ತೀವಿ. ತಂದದ್ದು ತಂದಷ್ಟು ಮುಗಿಸೋದು ಹೋಗೋದು. ಅಪ್ಪ ಅಮ್ಮ, ಅಣ್ಣ ತಮ್ಮ, ಅಕ್ಕ ತಂಗಿ, ಮಗ ಮಗಳು, ಎಲ್ಲ ನಿಮಿತ್ತ. ಸಕ್ಕರೆ ಸಾಕಾ ಪಾಯಸಕ್ಕೆ? ವಿಷಯ ಮುಗಿಸು ಅಂತಿದ್ದಿ. ಮುಗಿಸಿ ಕೆಲ್ಸಕ್ಕೆ ಹೊರಡ್ಬೇಕು. ನೇರ ವಿಷಯಕ್ಕೆ ಬಂದ್ರೆ ಸೌಕರ್ಯ. ಏನು ವಿಶೇಷ? ಅವಳು ಹುಟ್ಟಿದ ಹಬ್ಬ, ಸ್ನೇಹಿತರನ್ನ ಊಟಕ್ಕೆ ಕರಿತೀನಿ ಅಂದಿದ್ಲು. ಪಾಯಸ ನಿಮಿತ್ತ, ಆದ್ರೆ ಸಕ್ಕರೆ ಎಷ್ಟು ಬೇಕೋ ಅಷ್ಟು ಹಾಕ್ಲೇಬೇಕಲ್ಲ. ಮರ್ತೆ, ಏನು ತರಲಿಲ್ಲ. ಮುದ್ರು ಮಲಗಿರ್ತಾಳೆ. ಆಚೆ ಬರಲಿಲ್ಲ? ಓದೋದಿತ್ತು. ಯಾವತ್ತೂ ಇಲ್ಲದ್ದು ಇವತ್ತಿತ್ತು. ಕೂರ್ಲಾ? ಅಡ್ಗೆಗಿಡ್ಬೇಕು. ಎಷ್ಟು ಜನಕ್ಕೆ ಹೇಳಿದಿ? ಗಂಟೆ 8 ಆಯ್ತಾ? ಆಗ್ತಾ ಇದೆ. ಫೋನ್ ಮಾಡಿ ಹೇಳ್ತೀನಿ, ಬರೋದು ಬೇಡ ಅಂತ. ಕೋಪ ನಿನಗೆ? ನೆನಪಿರ್ಲಿಲ್ವೇ? ಮರ್ತು ಹೋಗಿತ್ತು? ಸುಳ್ಳು. ಆಯ್ತು, ದುಡ್ಡಿರ್ಲಿಲ್ಲ, ಅದಕ್ಕೆ ಮರ್ತಾಗಿ ನಟಿಸ್ದೆ. ಸುಳ್ಳು. ಪ್ರಾಮಿಸ್. ಅವನಿಗೆ ಬೈಕ್ ಕೊಡ್ಸಕ್ ಹೊರಟಿದೀಯಾ? 70,000ದ್ದು. ತಿಂಗಳಿಗೆ 3,000 ರೂಪಾಯಿ ಕಟ್ಟ್ಯಾ. ಅದಕ್ಕಿದೆ ಇದಕ್ಕಿಲ್ಲ. ಕೇಳಿದ್ರೆ ಉತ್ತರ ಬರುತ್ತೆ, ಗೊತ್ತು. ಆಫೀಸಲ್ಲಿ ಸಾಲ ಕೊಡ್ತಾರೆ, ವೆಹಿಕಲ್ ಲೋನು ಇನ್ಸ್ಟಾಲ್ಮೆಂಟ್ ಅಲ್ಲಿ ತೀರುತ್ತೆ. ಕೊಡಿಸ್ಬೇಕು ಅಂತ ಕೊಡ್ಸಿದಲ್ಲ. ಇನ್ನೇನು 1-2 ವರ್ಷ ಓದು ಮುಗಿಯತ್ತೆ, ಕರ್ದ್ ಕೆಲ್ಸ ಕೊಡ್ತಾರೆ. ಅವತ್ ಕೇಳ್ತಾನ? ಇದನ್ನ ಮೀರಿದ ಅವರೇ ತಗೋತಾನೆ. ಇವತ್ ಕೊಡ್ಸೋದ್ರುಂಟು, ಇಲ್ದಿದ್ರಿಲ್ಲ. ಹಬ್ಬ ಬರೋದು, ಯುಗಾದಿ, ಸಂಕ್ರಾಂತಿ, ದೀಪಾವಳಿ, ಒಂದು ತಾನ್ ಬಟ್ಟೆ ಹರಿಸಿದ್ರೆ ಎಲ್ರಿಗೂ ದಿರ್ಸು. ಜಗಲಿ ಮೇಲೆ ಕೂತ್ರೆ 5 ಜನ ಪಟ್ಟದ ಗೊಂಬೆಗಳು. ಮೊದ್ಲೆರಡಕ್ಕೆ ಮಾಡ್ತಾ ಇದ್ರಂತೆ ಹುಟ್ಟದ ಹಬ್ಬನ. 3ನೇದಕ್ಕೆ ಅಯ್ಯೋ ಹುಟ್ತಾ, 4ನೇದು ಮತ್ತೆ ಹುಟ್ತಾ, ನಾನು ಬರೋ ಹೊತ್ತಿಗೆ ಸಾಕಪ್ಪ ಸಾಕು ಸಾಕು. ಇಲ್ಲಿ ಕೇಳೆ, ಮೊದಲೆರಡು ಹಬ್ಬ, ಕೊನೆಯದು ಸೂತ್ಕ, ಮುಗಿಯದ್ದು. ಎದ್ದೆ. ತಮಾಷೆ ಗೊತ್ತಾ? ವರ್ಷ ಹುಟ್ಟದಬ್ಬ ಆಚರಿಸಿದ್ರೆ ಇದಕ್ಕೆ ಇಷ್ಟಿಷ್ಟು ವಯಸ್ಸಾಯ್ತು ನೆನ್ಪಿಗೆ ಬರುತ್ತೆ. ಹಿಂದೆನೆ ವಯಸ್ಸಿಗೆ ಬಂದ್ವು, ಮದುವೆ ಮಾಡ್ಲಿಲ್ಲ, ಗಾಬರಿ ಆಗತ್ತೆ. ಬುದ್ಧಿ ಇಲ್ಲ. ಹುಟ್ಟಬ್ಬ ಮಾಡದೇ ಇದ್ರೆ ವಯಸ್ಸು ಮುಂದಕ್ಕೆ ಹೋಗಲ್ವಾ? ಮನಸ್ಸಿಗೆ ಹಾಗನ್ಸೋದು. ಏನು ನಗು? ವರ್ಷದಲ್ಲಿ 2 ಸತಿ ನೀನ್ ಮಾಡ್ಕೊ. ಭಾವದಲ್ಲಿ ವಯಸ್ಸು ಬೇಗ ಆಗತ್ತೆ. ಅಪ್ಪನಿಗ್ ಮಾಡ್ಬೇಡ.
ಅನ್ಸಲ್ಲ ಆಗ ಮದುವೆ ಆದದ್ದು ಮುದುಕನ್ನ ನಾನಲ್ಲಿಲ್ವೇ. ಫೋನ್ ಮಾಡಿ ಬರೋದು ಬೇಡ ಅಂತ ಹೇಳ್ಬಿಡ್ತೀನಿ. ಕೋಪ ಅಂತಲ್ಲ, ಬಂದವ್ರು ಕೇಳ್ತಾರೆ ಏನ್ ತಗೊಂಡೆ. ಹುಟ್ಟಹಬ್ಬ ಒಂದ್ ಸಂದರ್ಭ, ನನ್ನ ಹುಟ್ಟಹಬ್ಬ ಇದೊಂದು ಸ್ವಂತ, ನನಗೆ ಸೀಮಿತ ನೋಡು. ಇಂಥದ್ ಕೊಡ್ಸಿದ್ರು ಒಂದು ಹೆಮ್ಮೆ, ಇಂಥದ್ ತಗೊಂಡೆ ಒಂದು ಗರ್ವ. ಅವರ ಕಣ್ಣಲ್ಲಿ ಈರ್ಷೆ, ಮುಖದ ಭಾವ ಬದಲಾಗುತ್ತೆ, ಮಾತು ಕಮ್ಮಿ ಆಗುತ್ತೆ, ಕಡೆಗಣ್ಣಲ್ಲಿ ನೋಡ್ತಾ ಕೆದಕ್ತಾರೆ. ಮಜಾ. ಅದಿಲ್ಲದ ಮೇಲೆ ಕರೆದೇನ್ ಪ್ರಯೋಜನ? ಬೇಡ ಬಿಡು. ಒಂದು ಸೂಟ್ ಹೊಲಿಸ್ಕೊ, ಮದುವೆ ದಿನ ರಿಸೆಪ್ಷನಿಗಾಗುತ್ತೆ, ನಂತರ ದಿನಗಳಲ್ಲಿ ಚಳಿಗಾಗುತ್ತೆ. ನಾನು ಒಪ್ಪಿಲ್ಲ. ನಿನ್ನೊಪ್ಪಿಗೆ ಕೇಳಲ್ಲ. ಅಪ್ಪ ನಾನು ಅಧಿಕಾರ ಚಲಾಯಿಸ್ತೀನಿ. ಮಗ ಕೊಟ್ರುಂಟು, ಇಲ್ದದ್ರಿಲ್ಲ. ಮದುವೆಗೆ ಹೋಗಲ್ಲ ಅಂತೀನಿ, ಹಠ ಹಿಡಿತೀನಿ. ಅಪ್ಪ ಇಲ್ಲದ ಮಕ್ಳಿಗೆ ಮದುವೆನೇ ಆಗಲ್ವಾ? ಮನೆಗೆ ಸೇರ್ಸಲ್ಲ ಅಂತೀನಿ. ಏನು ಚಕ್ರವರ್ತಿ, ರಾಜ್ಯ ಧನ ಕನಕ ಪದಾತಿ ಸುತ್ತ ಕುಣಿತಾ ಇದೆ, ಕೋಟೆ ಕೊತ್ಲೆ ಸಂಪಾದಿಸಿಟ್ಟಿದ್ಯಾ ನೋಡು. ಸೇರ್ಸಲ್ಲ ಅಂತಿದ್ದ ಹಾಗೆ ಕಾಲ್ ಕೆಳಗೆ ನೆಲ ಕುಸಿಯತ್ತೆ, ಭವಿಷ್ಯದ ಭಯ ಕಾಡುತ್ತೆ. ಅವನ ಬದುಕಿಗೆ ನೀನೊಂದು ತಡೆ. ಬಿಡೋದು ಹಾಗೆ, ಒದ್ರುಕೊಳ್ಳೋದೆಲ್ಲಿ, ಆ ಚಿಂತೆಯಲ್ಲಿ ಅವನಿರ್ತಾನೆ. ನೀನು ಹೀಗೆ ಮುದ್ರಕೊಂಡು ಕೂತ್ರೆ ಅದು ಅವನಿಗೆ ಸಮಸ್ಯೆ ಅಲ್ಲ, ಉತ್ತರ. ಅವನು ನಿರ್ಧರಿಸಿ ಆಗಿದೆ. ಮಾನಸ್ತ್ರ ತರಹ ಬದುಕಿದೀವಿ, ಮಾನವಾಗಿ ತಲೆ ಆಡಿಸಿದ್ರೆ ಸ್ವಂತದವರು ಅನ್ನೋ ಪ್ರೀತಿ ಇದೆಯೋ ಇಲ್ವೋ, ಅಡ್ಡ ಹಾಕಿದ್ರು ಅನ್ನೋ ದ್ವೇಷ ಇರಲ್ಲ. ತೆಪ್ಪಗೆ ಹೇಳಿದನ್ ಕೇಳೋದ್ ಕಲಿ. ಯಾಕೆ ಹೀಗಾಯ್ತು? ಏನು? ನನಗೊಂದು ಮಾತು ಹೇಳ್ಬೋದಿತ್ತು. ಅವನಿಗೆ ಅನ್ನಿಸ್ಲಿಲ್ಲ. ಅದೇ ಯಾಕೆ? ಅಪ್ಪ ನಾನು. ಎತ್ತಾಡ್ಸಿದ್ ನೆನ್ಪಿದ್ಯಾ? ನನ್ನ ನೆನಪಿನಪ್ಪ. ವಿವರಗಳನ್ನು ಬಿಡಿಸಿಟ್ರೆ ಕೇಳೋಷ್ಟು ಸಂಯಮ ಇದೆಯಾ? ಮುಕ್ತವಾಗಿ ನಕ್ಕದ್ದು ನಿನ್ನ ನೆನಪಿನಲ್ಲಿ. ಯಾವತ್ತು ನೆನಪಿದೆಯಾ? ನನಗಂತೂ ನೆನಪಿಲ್ಲಪ್ಪ. ಬುದ್ಧಿ ಬಂದಾಗ್ಲಿಂದ ನೋಡ್ತಿದ್ದೀನಿ. ಬೆಳಗ್ಗೆ ಹೇಳ್ತಿದ್ದೆ, ದಡ ದಡ ಮೈ ಮೇಲೆ ನೀರು, ಸ್ನಾನ ಮುಗೀತು. ನಂತರ ದೇವ್ರ ಜೊತೆ ಏಕಾಂತ, ಮುಗಿತಿದ್ದಾಗೆ ತಿಂಡಿ, ತಿಂತಿದ್ದೆ, ಹೊರಡ್ತಿದ್ದೆ. ಕೆಲಸ ಯಾರಿಗೂ ಇಲ್ಲದ್ದೋ, ಯಾರು ಮಾಡದ್ದೋ. ಬರ್ತಿದ್ದಿದ್ದ ಸಂಬಳ ಸಾಕಾಗ್ತಾ ಇರಲಿಲ್ಲ. ತಮ್ಮಂದ್ರು ತಂಗೀರು, ಅದು ಮುಗಿದ ಮೇಲೆ ಹೆಂಡತಿ ಮಕ್ಕಳು. ಅದು ಅವ್ರ ತಪ್ಪ? ಬದುಕೆ ರೇಜ್ಗೆ ಅನ್ಸಿತ್ತು. ನೀನು ಮದುವೆ ಆಗಿ ಮನೆ ತುಂಬಿಸ್ಕೊಂಡಿರೋ ಹೆಂಡತಿ, ನಿಂದೆ ಮಕ್ಕಳು, ನಿನಗೆ ರೇಜ್ಗೆ ಅನ್ಸೋದು. ಅಮ್ಮನ ಆರೋಗ್ಯ ಕೆಟ್ಟರೆ ನಿನಗೆ ಕೋಪ ಬರೋದು. ಇದೇನಿದು ಕರ್ಮ? ಹಾಸಿಗೆ ಹಿಡಿದು ಮಲಗಿದ್ರೆ ಉಜ್ಜೋರು ಯಾರೋ? ಏನ್ ನಾನು ಉಜ್ಜಿಲ್ಲ? ಖರ್ಚು ಅದ್ಯಾವನ್ ಕೊಡ್ತಾನೆ? ಅನ್ನಿಸ್ತಿತ್ತು ಅಲ್ವಾ? ಮನೇಲಿ ನಗ್ನಗ್ತಾ ಸ್ವಂತದವರು ಅನ್ನೋ ವಾತಾವರಣ ಇದ್ದರೆ ಕಾಯಿಲೆ ಕಸಾಲೆ ಮನಸ್ಸಿನ ದುಃಖ ದುಮ್ಮಾನ ಎಲ್ಲ ಹೇಳ್ಕೊತಾರೆ. ಅದಾಗಬಾರ್ದು, ಅದಕ್ಕೆ ನಗ್ಲಿಲ್ಲ ನೀನು.
ಕಾಯಿಲೆ ಬಲೀತು, ಅಮ್ಮ ಸತ್ಲು. ಅಲ್ಲಿ ತಪ್ಪಾಯ್ತು. ದುಃಖ ಹಂಚ್ಕೊಳ್ಳಾರದ ಸಂಬಂಧಗಳಲ್ಲಿ ಸುಖದ ಸಂಭ್ರಮ ಇಲ್ಲ. ಮಕ್ಕಳಾಗೋದು ಪ್ರಕೃತಿ, ಬರೀ ಬಾಹ್ಯ, ದೇಹಕ್ಕೆ ಸಂಬಂಧಪಟ್ಟದ್ದು. ಸ್ವಂತ ಅಂತ ಅನ್ಸೋದು ಮನ್ಸಿಗೆ ಸಂಬಂಧಪಟ್ಟಾಗ. ಎತ್ತಾಡಿಸ್ಬೇಕು, ಅತ್ತಾಗ ತೊಡೆ ಮೇಲೆ ಆನಿಸ್ಬೇಕು, ನಡೆದಾಗ ಕೈ ಹಿಡಿಬೇಕು, ತೊದ್ಲು ಮತ್ತೆ ಕಿವಿ ಕೊಡಬೇಕು, ಪ್ರಪಂಚ ನೋಡ್ತೀನಿ ಅಂತಾನೆ ಹೆಗ್ಲ ಮೇಲೆ ಹೊರಬೇಕು. ಮೂಗಲ್ ಸುರಿಯತ್ತೆ, ಹಾಸಿಗೆಲ್ ಹೊಯ್ಕೋತಾನೆ, ಗಿಂಜ್ತಾನೆ, ಜೊಲ್ಲು ಅಂಟು ಅನುಭವಿಸ್ಬೇಕಪ್ಪ. ನೆನಪಿರ್ಬೇಕಪ್ಪ. ನಿನಗೂ ವಯಸ್ಸಾಗತ್ತೆ, ಹಲ್ಲುದ್ರತ್ತೆ, ಜೊಲ್ಲು ಒಸರತ್ತೆ, ಮೂಗಲ್ ಸುರಿಯೋದು ಗಮನಕ್ಕೆ ಬರಲ್ಲ, ಮಲಗ್ದಲ್ಲೇ ಎಲ್ಲ ಆಗತ್ತೆ. ನೀನವತ್ತು ಎದ್ದೋಡ್ದೆ, ಇವತ್ತವನು. ಜಾತಿ ಮುಖ್ಯನಾ? ಧರ್ಮ ಯಾವುದಾದ್ರೇನಂತೆ? ಸಂಪ್ರದಾಯ ಕಟ್ಕೊಂಡೇನ್ ಮಾಡ್ತೀಯ? ಹೊಂದಿಕೊಳ್ಳೋದು ಕಷ್ಟ. ಬೇಡ. ಸೊಸೆ, ಮನೆ ಸೊಸೆ. ಜೊತೆಲಿದ್ರೆ ಹೊಂದ್ಕೊಳ್ಳೋ ಪ್ರಶ್ನೆ, ಆದ್ರೆ ಅವಕಾಶ ಆಗಲ್ಲ. ಅಷ್ಟ್ರ ಮೇಲೆ ಜೊತೆಲೇ ಇದ್ದು ಒಂದೇ ಜಾತಿ ಧರ್ಮ ಸಂಪ್ರದಾಯ ಇದ್ದಿದ್ರು ನೀನು ಹೊಂದ್ಕೋತಿದ್ಯಾ? ಹೆಂಡತಿ ಮಕ್ಕಳಿಗೆ ಹೊಂದ್ಕೊಳ್ಳಿಲ್ಲ, ಅವರು ನಿನಗೆ ಹೊಂದ್ಕೊಂಡು ಹೇಗಿದ್ದು ಅವಳಿಗೆ ಹೊಂದ್ಕೋತೀಯಾ? ಮುಂದೆ ಅವನ ಪಾಡು ಅವನು ನೋಡ್ಕೋತಾನೆ. ಅಲ್ಲಿಗೇನು, ನಿನ್ನ ಪಾಡು ನೀನು ನೋಡ್ಕೋಬೇಕು. ಉಡಾ ಹಿಡ್ದ ಹಾಗೆ ನಾನು ನಿನ್ನನ್ನು ಹಿಡಿತೀನಿ. ನಾನು ಮಗಳು ನಿನ್ನ ಜೊತೆಲಿರ್ತೀವಿ. ಕೆಲಸ ಬಿಡ್ತೀನಿ, ಹೆಂಡತಿ ಮಕ್ಕಳನ್ನ ಬಿಡ್ತೀನಿ. ಕನ್ಸು ಬೇಡ. ನಮಗೆ ಸಾಕು ಅನ್ನಿಸ್ದಾಗ ನಾವು ಬಿಡ್ತೀವಿ. ಪ್ರಪಂಚಕ್ಕೆ ಹೇಳೋಕೆ ಒಂದು ಭಾಷೆ ಕಲಿ. ನಾನು ಹೇಳ್ದೆ, ನಿಮ್ಮ ಹಣೆ ಬರಹ ನಿಮಗೆ, ನನ್ನನ್ನು ಬಿಡಿ. ನಾನು ಅವತ್ತೂ ಸ್ವತಂತ್ರ, ಇವತ್ತೂ ಸ್ವತಂತ್ರ. ಕೆಲಸ ಮಾಡ್ತೀನಿ, ಸಂಬಳ ತರ್ತೀನಿ, ತಿಂತೀನಿ, ಇರ್ತೀನಿ. ನಿಮಗೆ ಬೇಕಾ? ಇರಿ. ಬೇಡವಾ? ಹೋಗಿ. ನನಗೆ ಯಾರೂ ಬೇಡ. ನನಗೆ ಬೇಕು. ಅವತ್ತು ಹೆಂಡತಿ ಮಕ್ಕಳಿಗೆ ಅವಶ್ಯಕತೆ ಇತ್ತು, ಓಡ್ದೆ, ಒಂಟಿ ಆದೆ. ಇವತ್ತು ಒಂಟಿ ಮಾಡ್ತಾರೆ. ಊರೆಲ್ಲ ಹೆಂಗಸ್ರ ಹತ್ರ ನಗು ಇರುತ್ತೆ, ಸಹಾನುಭೂತಿ ಇರುತ್ತೆ. ಮನೆಯವಳು ಕಸ. ಯಾರದ್ದೋ ಮಗು ಮೈ ಮೇಲೆ ಹೊಯ್ಯತ್ತೆ. ಮಗು ತಾನೇ, ಹಿಕ್ತಿಯ. ಮನೆ ಮಗನ ಜೊಲ್ಲು, ಅಂಟು ಅಸಹ್ಯ ಅಲ್ವಾ? ಯಾವುದು ಸ್ವಂತ ಅಲ್ಲ, ಸ್ವಂತ ಮಾಡ್ಕೋಬೇಕು. ಅವತ್ತು ಧಿಕ್ಕರಿಸಿದ್ದು ಇವತ್ತು ದಕ್ಕಲ್ಲ.